ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಊಟಿ ವ್ಲಾಗ್. ಸೊ ರೀಸೆಂಟ್ ಡೇಸಿಂದ ನಾನು ಊಟಿ ಮತ್ತು ಕೂನೂರ್ ಪ್ಲೇಸಸ್ನ ವೀಡಿಯೋಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇವತ್ತು ಕೂಡ ನಮ್ಮ ಊಟಿ ಟ್ರಿಪ್ಪಿನ 3rd ಡೇ ಆಗಿರೋದ್ರಿಂದ ದೊಡ್ಡ ಬೆಟ್ಟನ ವಿಸಿಟ್ ಮಾಡಿಕೊಂಡು ಅಲ್ಲಿಂದ ಬೊಟಾನಿಕಲ್ ಗಾರ್ಡನ್ ಹೋಗಿ ಅಲ್ಲಿ ಟಿಬೆಟಿಯನ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಅದಾದಮೇಲೆ ರೂಮಿಗೆ ವಾಪಸ್ ಹೋಗಿ ನೆಕ್ಸ್ಟ್ ಡೇ ನಮ್ಮ ಜರ್ನಿನ ಬ್ಯಾಂಗ್ಳೂರ್ಗೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಸೊ ಇದು ನಿಮಗೆ ಟ್ರಿಪ್ಪನ್ನ ಪ್ಲ್ಯಾನ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ 9:30 ಅಷ್ಟೊತ್ತಿಗೆ ದೊಡ್ಡ ಬೆಟ್ಟ ಪೀಕ್ಗೆ ಬಂದ್ವಿ. ಸೊ ಇಲ್ಲಿ ಯಾವ ರೀತಿ ಇತ್ತು ಎಂಟ್ರೆನ್ಸ್ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ತುಂಬಾ ಕ್ರೌಡ್ ಇರುತ್ತೆ. ಸ್ವಲ್ಪ ದೂರ ಹೀಗೆ ನೆಡ್ಕೊಂಡು ಹೋಗಬೇಕಾಗತ್ತೆ. ಇನ್ನೂ ಇದೆ ಬಾ, ತುಂಬ ಒಳಗೆ. ಇಲ್ಲೂ ಕೂಡ ಬೆಳಗ್ಗೆ 10 ಗಂಟೆ ಆಗಿದೆ. ಸಿಕ್ಕಾಬಟ್ಟೆ ಬಿಸಿಲಿದೆ, ಆದರೆ ಅಷ್ಟೇ ಚಳಿ ಇದೆ. ಸ್ವೆಟರ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡ್ರೂ ಕೂಡ ಚಳಿ ಆಗ್ತಿರತ್ತೆ, ಅಷ್ಟು ಚಳಿ ಇರುತ್ತೆ. ತುಂಬ ಗಾಳಿ ಬೀಸ್ತಾ ಇರುತ್ತೆ, ಸಿಕ್ಕಾಬಟ್ಟೆ ಚಳಿ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಟವರ್ ಇರುತ್ತೆ, ಇದ್ರ ಮೇಲ್ಗಡೆ ಹೋಗಿ ನಾವು 360 ಡಿಗ್ರಿ ವ್ಯೂವ್ನ ನೋಡ್ಬೋದು ಮೇಲ್ಗಡೆಯಿಂದ. ಇದನ್ನ ನೋಡ್ಕೊಂಡು ಬರೋದಕ್ಕೆ ಅರೌಂಡ್ 1 hour ಅಂತೂ ಬೇಕಾಗುತ್ತೆ. ಅಲ್ಲೇ ಕುತ್ಕೊಂಡು ಇನ್ನೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಿದ್ರೆ ಮಾಡ್ಬೋದು. ಅದಾದಮೇಲೆ ನಾವು ಬಂದಿದ್ದು ಟೀ ಪಾರ್ಕ್ಗೆ. ಟೀ ಎಸ್ಟೇಟ್ ಅಲ್ಲದೆ ಟೀ ಪಾರ್ಕ್ ಅಂತ ಕೂಡ ಸಪ್ರೇಟಾಗಿರುತ್ತೆ. ನೀವು ಇದನ್ನು ಮಿಸ್ ಮಾಡ್ಕೊಂಡ್ಲೇಬೇಡಿ. ಇಲ್ಲಿ ಏನಿರುತ್ತೆ, ಟೀ ಪಾರ್ಕ್ ಅಂದರೆ ಟೀ ಎಸ್ಟೇಟ್ ಇರುತ್ತೆ ಮತ್ತು ಅದೇ ಗಿಡ ಮರ ಇರುತ್ತೆ ಅಂತ ಅಂದ್ಕೊಂಡು ಬಂದರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಪಾರ್ಕ್ ಅಂತಲೇ ಹೇಳ್ಬೋದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಟೀ ಪಾರ್ಕ್ ಅಂತ ಬೇರೆ ಸಿಗುತ್ತೆ, ಟೀ ಫ್ಯಾಕ್ಟ್ರಿ ಬೇರೆ ಸಿಗುತ್ತೆ. ಸೊ ಈ ಥರ ತುಂಬ ಪ್ಲೇಸಸ್ ಇದೆ. ಈ ಪರ್ಟಿಕ್ಯುಲರ್ ಪ್ಲೇಸ್ ಏನಿದೆ ಅದರದ್ದು ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ತುಂಬ ಥರದ ಫ್ಲವರ್ಸ್ ಬಿಟ್ಟಿತ್ತು, ಹಾಗೆ ಗಿಡ ಅದನ್ನೆಲ್ಲ ಡಿಸೈನ್ ಆಗಿ ಕಟ್ ಮಾಡಿ ಅವ್ರು ಅದನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಸೊ ಈ ಪ್ಲೇಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇದಿಷ್ಟೇ ತೋರಿಸ್ತಾ ಇದ್ದೀನ, ಇಲ್ಲಿಂದ ಮತ್ತೆ ವಾಪಸ್ ಹೋಗೋದಾ ಅಂದರೆ ಇಲ್ಲ, ಇಲ್ಲಿ ತುಂಬ ಪ್ಲೇಸ್ ಇನ್ನೂ ಚೆನ್ನಾಗಿದೆ. ಮಕ್ಕಳಿಗೆ ಆಟಾಡೋದಕ್ಕೆ ಪಾರ್ಕ್ ಕೂಡ ಇದೆ, ಹಾಗೆ ಕುತ್ಕೊಳ್ಳೋದಕ್ಕೆ ಗ್ರೀನರಿ ಇದೆ. ಇಲ್ಲಿ ಫೋಟೋಶೂಟ್ಗಂತೂ ಮಾಡಿಸಿದ ಪ್ಲೇಸ್ ಅಂತಲೇ ಹೇಳ್ಬೋದು. ಕಪಲ್ಸ್ ಆಗಿರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಂಡು ಫೋಟೋಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ಖಂಡಿತ ಇಲ್ಲಿಗೆ ಒಂದಷ್ಟು ಸ್ನ್ಯಾಕ್ಸ್ನ ಪ್ಯಾಕ್ ಮಾಡ್ಕೊಂಡು ಬಂದರೆ ನೀವು ಇಲ್ಲಿಂದ ಆಲ್ಮೋಸ್ಟ್ 2 to 3 hours ಇಲ್ಲಿಂದ ಎಲ್ಲಿಗೂ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ. ಇದ್ರ ಒಳಗಡೆ ಈ ಎಸ್ಟೇಟ್ ಅಂದರೆ ಈ ಟೀ ಪಾರ್ಕ್ ಒಳಗಡೆ ಒಂದು ಚಿಕ್ಕದು ಟೀ ಶಾಪ್ ಕೂಡ ಇದೆ. ಅಲ್ಲಿ ನೀವು ಟೀ ಕುಡಿಬೋದು, ಹಾಗೆ ಪರ್ಚೇಸ್ ಕೂಡ ಮಾಡ್ಬೋದು. ಬಟ್ ಯಾವುದ್ರದ್ದು ಅಷ್ಟು ಐಡಿಯಾ ಇಲ್ಲದೇ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಕೂಡ ಒಂದು ಟೀ ಪೌಡರ್ ತಂದು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದೆ. ಒಂದು 5-6 ಲೋಟಕ್ಕೆ ಅರ್ಧ ಟೀ ಸ್ಪೂನ್ ಟೀ ಪೌಡರ್ ಹಾಕಿದ್ರೂ ಕೂಡ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿ ಕಹಿ ಅಂದರೆ ಕಹಿ ಇತ್ತು. ಸೊ ಯಾವುದಾದ್ರೂ ಒಂದು ಐಡಿಯಾ ಇಲ್ಲದೆ ಅಥವಾ ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲದೇ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ಬ್ಯೂಟಿಫುಲ್ ಪ್ಲೇಸ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಜಾಸ್ತಿ ಬಿಸಿಲಿರಲಿಲ್ಲ, ಮಳೆ ಬರೋ ಥರ ಇತ್ತು. ಹಾಗಾಗಿ ಆ ವೆದರ್ಗೆ ಈ ಪ್ಲೇಸ್ ನಂಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಜಾಸ್ತಿ ಜನ ಕೂಡ ಇರಲಿಲ್ಲ, ಒಂದು 4-5 ಫ್ಯಾಮಿಲಿ ಇತ್ತು ಅಂತ ಹೇಳ್ಬೋದು. ಸೊ ಕ್ರೌಡ್ ಕೂಡ ಕಡಿಮೆ ಇತ್ತು. ಪ್ಲೇಸ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಹಾಗಾಗಿ ನನಗಂತೂ ಪರ್ಸ್ನಲಿ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಸೊ ಇದಾದಮೇಲೆ ಕ್ವಿಕ್ಕಾಗಿ ಟಿಬೆಟಿಯನ್ ಮಾರ್ಕೆಟ್ ಯಾವ ರೀತಿ ಇತ್ತು ತೋರಿಸ್ತೀನಿ. ನಾನು ಶಾಪಿಂಗ್ ಮಾಡಿದ್ದೆಲ್ಲ ವೀಡಿಯೋ ತೊಗೊಳೋದಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬರೋ ಥರ ಇತ್ತು. ಸೊ ಬೇಗ ಏನಾದರೂ ತೊಗೊಂಡು ಹೋಗೋಣ ಅಂಥೇಳಿ ಶಾಪಿಂಗ್ ಮಾಡಿದ್ದಾಯಿತು. ಸೊ ಅಲ್ಲಿ ಲೋಕಲ್ ಫ್ಲವರ್ಸ್ ಆಗಿರ್ಬೋದು, ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊತ ಅಲ್ಲಿಂದ ಹಾಗೆ ಬೊಟಾನಿಕಲ್ ಗಾರ್ಡನ್ಗೆ ರೀಚ್ ಆದ್ವಿ. ಈ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ತುಂಬಾ ಚೆನ್ನಾಗಿತ್ತು. ಇದ್ರ ಮಧ್ಯದಲ್ಲಿ ಗ್ಲಾಸ್ ಹೌಸ್ ಕೂಡ ಇದೆ, ಅದನ್ನು ಕೂಡ ವಿಸಿಟ್ ಮಾಡಿದ್ವಿ. ಡಿಫ್ರೆಂಟ್ ವೆರೈಟಿ ಆಗಿರ್ತಕ್ಕಂಥ ಫ್ಲವರ್ಸ್ ಮತ್ತು ಪ್ಲ್ಯಾಂಟ್ಸ್ ಎಲ್ಲನೂ ನೋಡೋಕ್ಕೆ ಸಿಗತ್ತೆ.
ಈ ಪ್ಲೇಸ್ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30ವರೆಗೂ ಓಪನ್ ಇರುತ್ತೆ. ಸೊ ಊಟಿಗೆ ಯಾರೆಲ್ಲ ವಿಸಿಟ್ ಮಾಡ್ತೀವಿ ಅವರು ಮಿಸ್ ಮಾಡದೆ ಈ ಪಾರ್ಕ್ನ ವಿಸಿಟ್ ಮಾಡೇ ಮಾಡ್ತಾರೆ. ನಾನು ಕೂಡ ತುಂಬ ಕೇಳಿದ್ದೆ, ಊಟಿ ಅಂದ್ರೇ ಬೊಟಾನಿಕಲ್ ಗಾರ್ಡನ್ ಅಂತಾರೆ. ಸೊ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಈ ಗಾರ್ಡನ್ ತುಂಬ ಕ್ಲೀನಾಗಿತ್ತು. ಎಂಟ್ರೆನ್ಸಲ್ಲೇ ನೀವು ಲೆಫ್ಟ್ ಹೋದರೆ ವಾಶ್ರೂಮ್ಸ್ ಎಲ್ಲ ಇತ್ತು, ಬೇಕಾದರೆ ಯೂಸ್ ಮಾಡ್ಬೋದು. ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ದೊಡ್ಡ ಪಾರ್ಕ್, ನೀವು ಎಲ್ಲ ಥರದ್ದು ಗಿಡ ಮರಗಳನ್ನು ನೋಡ್ಬೋದು. ಡಿಫ್ರೆಂಟಾಗಿ ಕಟ್ ಮಾಡಿರ್ತಕ್ಕಂಥ ಕಟ್ಟಿಂಗ್ಸ್ ಕೂಡ ನೀವು ನೋಡ್ಬೋದು. ಆಲ್ಮೋಸ್ಟ್ 2 hours ಬೇಕಾಗತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಇನ್ನು ಈ ಗಾರ್ಡನಲ್ಲೇ ಕುತ್ಕೊಂಡು ನೀವು ಆಟ ಆಡ್ತೀರಾ ಅಥವಾ ಏನಾದರೂ ಫುಡ್ ತೊಗೊಂಡೋಗಿದ್ರೆ ತಿಂತೀರಾ ಅಂದರೆ ನಿಮಗೆ 2 hours ಜಾಸ್ತಿನೇ ಬೇಕಾಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ಗ್ಲಾಸ್ ಹೌಸ್ ಇದೆ ಅಂತ ಹೇಳಿದ್ನಲ್ವ, ಅದನ್ನು ನೋಡೋದಕ್ಕೂ ತುಂಬಾ ಟೈಮ್ ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಇನ್ನು ಮಧ್ಯಾಹ್ನನೇ ಎಷ್ಟು ಕ್ರೌಡ್ ಇದೆ ಅಂತ. ಇನ್ನೂ ಸಂಜೆ ಆಗ್ತಾ ಹೋದಾಗೇ ಕ್ರೌಡ್ ಜಾಸ್ತಿ ಆಗುತ್ತೆ. ಬಟ್ ತುಂಬ ಬೇಗನೆ 6:30ಗೆ ಕ್ಲೋಸ್ ಆಗೋದ್ರಿಂದ ಜನ ಎಲ್ಲ ಬೇಗ ಬರ್ತಾರೆ. ಸೊ ನಾನು ಮೊದಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಮ್ಯಾಟ್ ಕೂಡ ತೊಗೊಂಡೋಗಿದ್ದೆ. ಫೋಲ್ಡೇಬಲ್ ಚಾಪೆ ಬರುತ್ತಲ್ಲ ಅದನ್ನು ಅಲ್ಲಿ ಹಾಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಬಾಲ್ ಎಲ್ಲ ಆಟಾಡಿ ಆರಾಮಾಗಿ 2 to 3 hours ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ದೊಡ್ಡ ಗಾರ್ಡನ್ ಆಗಿರೋದ್ರಿಂದ ಸ್ವಲ್ಪ ಓಡಾಡೋದಕ್ಕೆಲ್ಲ ಟೈಮ್ ಬೇಕಾಗತ್ತೆ. ಸೊ ಯಾವ ರೀತಿ ಇತ್ತು ಅಂತ ನೋಡ್ಕೊಂಬನ್ನಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. ನೋಡಿದ್ರಿ ಅಲ್ವಾ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಹೇಗಿತ್ತು ಅಂತ. ಸೊ ಇವಾಗ ಮತ್ತೆ ಟೀ ಪಾರ್ಕ್ಗೆ ಬರ್ತೀನಿ. ಇದು ಡೀಟೇಲಾಗಿ ತೋರಿಸಿರ್ಲಿಲ್ಲ ಯಾವ ರೀತಿ ಇತ್ತು ಅಂತ. ಇದ್ರ ಪಕ್ಕದಲ್ಲೇ ಟೀ ಎಸ್ಟೇಟ್ ಕೂಡ ಇದೆ. ನಿಮಗೆ ಅಲ್ಲಿದೆ ಡ್ರೆಸ್ ಹಾಕ್ಕೊಂಡು ಫೋಟೋಸ್ ತೆಗಿಸ್ತಾರಲ್ಲ ಡಿಫ್ರೆಂಟಾಗಿ, ಆ ರೀತಿ ತೆಗ್ಸೋದಕ್ಕೆ ಇಲ್ಲೂ ಕೂಡ ಅವಕಾಶ ಇದೆ. ಸೊ ಅದು ಕೂಡ ಆಗುತ್ತೆ, ಅದ್ರ ಜೊತೆ ಈ ಪಾರ್ಕ್ ವಿಸಿಟ್ ಮಾಡಿದಾಗೂ ಆಗುತ್ತೆ. ಸೊ ನಾವು ಎಲ್ಲಾದರೂ ಟ್ರಿಪ್ ಹೋದಾಗ ಆ ಪ್ಲೇಸ್ ಈ ಪ್ಲೇಸ್ ಅಂತ ನೋಡೋದಕ್ಕೆ ಹೋಗ್ತೀವಿ. ಮಕ್ಕಳಿಗೆ ಅಂತ ಜಾಸ್ತಿ ಪ್ಲೇಸಸ್ ಇರೋದಿಲ್ಲ, ಅವ್ರಿಗೂ ಕೂಡ ಆಟಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬರೀ ಪ್ಲೇಸಸ್ ನೋಡ್ತಾ ಹೋದರೆ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದಿಲ್ಲ. ಅದ್ರ ಮಧ್ಯದಲ್ಲಿ ಈ ಥರ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಸಿಕ್ತು ಅಂದರೆ ಇಲ್ಲಿಂದ ಹೊರಗೆ ಬರೋಕ್ಕೆ ಅವ್ರಿಗೆ ಮನಸ್ಸೇ ಆಗೋದಿಲ್ಲ. ಫುಲ್ ಇಲ್ಲೇ ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಇದೂ ಸಿಕ್ಕಾಬಟ್ಟೆ ದೊಡ್ಡದಾಗಿರೋದ್ರಿಂದ ಫುಲ್ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ವಿ ಆರಾಮಾಗಿ. ಯಾಕಂದರೆ ಇಲ್ಲಿಂದ ಮೇಯ್ನ್ ಗೇಟಿಗೆ ಹೋಗಬೇಕು ಅಂದರೆ ಪಾರ್ಕಿಂಗ್ ಎಲ್ಲ ದಾಟ್ಕೊಂಡು ತುಂಬ ದೂರ ಹೋಗಬೇಕು. ಸೊ ಅಷ್ಟಂತೂ ಹೋಗಲ್ಲ. ನಮ್ಮ ಕಣ್ಣೆದುರುಗಡೆನೇ ಆಡ್ಕೊಂಡಿರೋ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ಲೇಸ್ ಇದೆ. ನಾವು ರೋಸ್ ಗಾರ್ಡನಿಗೆ ಹೋಗಬೇಕು ಅಂತ ಅಲ್ಲಿ ತನಕ ಹೋಗಿ ಇನ್ನೇನು ಟಿಕೆಟ್ ತೊಗೋಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಸೊ ಅಂಬ್ರೆಲಾ ಕೂಡ 2 ಇತ್ತು. ಬಟ್ ಸಿಕ್ಕಾಬಟ್ಟೆ ಜೋರಾಗಿ ಬಂದಿದ್ದರಿಂದ ಇನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹಾಗೇ ವಾಪಸ್ ಬಂದ್ವಿ. ನಾವು ಊರಿಗೆ ವಾಪಸ್ ಹೊರಟಿರೋ ದಿನ ನಾವು ರೋಸ್ ಗಾರ್ಡನ್ ನೋಡಿಕೊಂಡು, ಪಾಯ್ಕಾರ ಫಾಲ್ಸ್ ನೋಡಿಕೊಂಡು, ಪೈನ್ ಫಾರೆಸ್ಟ್ ಈ 3 ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ 3rd ಡೇ ದೊಡ್ಡಬೆಟ್ಟ ಪೀಕ್, ಬೊಟಾನಿಕಲ್ ಗಾರ್ಡನ್, ಟಿಬೇಟಿಯನ್ ಮಾರ್ಕೆಟ್, ಟೀ ಪಾರ್ಕ್ ಇದಿಷ್ಟನ್ನು ಕವರ್ ಮಾಡ್ಬೋದು. ಇದಿಷ್ಟು ಪ್ಲೇಸಸ್ನ ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ಅದಕ್ಕೆ ಸಾರಿ ಕೇಳ್ತಾ ವಿಡಿಯೋನ ಹೀಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನಾನು ಹೇಳಿದ್ನಲ್ವ, ರೋಸ್ ಗಾರ್ಡನ್ ರೀಚ್ ಆಗ್ತಾ ಇದ್ದಾಗನೇ ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಬಂತು. ಸೊ ಅಲ್ಲಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ, ವೆಯ್ಟ್ ಮಾಡ್ತಾ ಇದ್ದರೆ ನಾವು ವಾಪಸ್ ಊರಿಗೆ ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ಹೊರಟ್ಬಿಟ್ವಿ. ಸೊ ಇವತ್ತು 4th ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು
ರೋಸ್ ಗಾರ್ಡನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ನೀವು ಅದನ್ನು ವಿಸಿಟ್ ಮಾಡ್ತೀರಾ ಅಂದರೆ ಮೋಸ್ಟ್ಲಿ 1 to 2 hours ಅದಕ್ಕೆ ಅಂತ ಎತ್ತಿಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಆನ್ ದ ವೇ ರೋಡಲ್ಲಿ ಸಿಗೋದು 11th ಮೈಲ್ ಅಂತ ಅಥವಾ 18th ಮೈಲ್ ಶೂಟಿಂಗ್ ಸ್ಪಾಟ್ ಅಂತ ಸಿಗುತ್ತೆ. ಎಲ್ಲದ್ರದ್ದು ನಾನು ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಸೊ ನಾವು ಬಂದು ಶೂಟಿಂಗ್ ಸ್ಪಾಟ್ ಹತ್ರ ನಿಲ್ಲಿಸೋದಕ್ಕೂ ಮತ್ತೆ ಜೋರಾಗಿ ಮಳೆ ಬಂತು. ಅದಕ್ಕೆ ತುಂಬ ಬೆಟ್ಟ ಹತ್ಕೊಂಡು ಸ್ವಲ್ಪ ಮೇಲೆ ಹೋಗಬೇಕು. ಸೊ ಅಲ್ಲಿದ್ದವರೆಲ್ಲ ಕೆಳಗಡೆ ಓಡಿ ಬಂದರು. ಹಾಗಾಗಿ ನಾವು ಅದಕ್ಕೆ ಹೋಗಲಿಲ್ಲ. ಬಟ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮಗೆ ಪೈನ್ ಫಾರೆಸ್ಟ್ ಅಂತ ಸಿಗುತ್ತೆ. ಸೊ ಈ ಪೈನ್ ಫಾರೆಸ್ಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಪೈನ್ ಟ್ರೀಸ್ ಎಲ್ಲ ಎಷ್ಟು ಉದ್ದಕ್ಕಿತ್ತು, ಹಾಗೇ ಅದು ಇರೋದು ಸ್ವಲ್ಪ ಸ್ಲೋಪಲ್ಲಿದೆ. ನಾವು ಇಳಿಯುವಾಗ ಸ್ವಲ್ಪ ಜಾರತ್ತೆ ಅನಿಸೋ ಥರ ಇರುತ್ತೆ, ಯಾಕಂದರೆ ಡೌನಲ್ಲಿದೆ. ಇಳಿಬೇಕಾದ್ರೆ ತುಂಬ ಹುಷಾರಾಗಿ ಇಳಿಬೇಕು. ಹಾಗೆ ಹತ್ತಬೇಕಾದ್ರೆ ಕೂಡ ತುಂಬ ಅಪ್ ಅಂತ ಅನಿಸುತ್ತಲ್ವ. ಸೊ ರೆಸ್ಟ್ ಮಾಡಿ ಮಾಡಿ ಅದನ್ನು ಹತ್ತಿ ಮೇಲೆ ಬರಬೇಕಾಗತ್ತೆ. ಸಿಕ್ಕಾಬಟ್ಟೆ ಮಂಗಗಳಿರುತ್ತೆ. ಸೊ ಯಾವುದಕ್ಕೂ ನಾವು ಡಿಸ್ಟರ್ಬ್ ಮಾಡ್ದೇ ಕೈಯಲ್ಲಿ ಏನೂ ಇಟ್ಕೊಳ್ದೇ ಸುಮ್ಮನೆ ಹೋದರೆ ಏನೂ ಮಾಡಲ್ಲ. ಇಲ್ಲ ಅಂದರೆ ಮೈ ಮೇಲೇ ಹಾರಕ್ಕೆ ಬರುತ್ತೆ. ಇಲ್ಲಿಗೂ ಕೂಡ ನಾವು ಟಿಕೆಟ್ ತೊಗೋಬೇಕಾಗತ್ತೆ. ಸೊ ನಾನು ಆಗಲೇ ಬೊಟಾನಿಕಲ್ ಗಾರ್ಡನ್ ಹೇಳಿದೆ, ಬಟ್ ಅದ್ರದ್ದು ಪ್ರೈಸ್ ಹೇಳಲಿಲ್ಲ, ಟೈಮಿಂಗ್ಸ್ ಎಲ್ಲ ಹೇಳಿದೆ. ಪ್ರೈಸ್ ಬಂದು 30 to 40 rupees ಪರ್ ಹೆಡ್ ಇರುತ್ತೆ. ಕಿಡ್ಸಿಗೆ 10 ಅಥವಾ 20 rupees ಪರ್ ಕಿಡ್ ಇರುತ್ತೆ. ಹಾಗೆ ಇವಾಗ ತೋರಿಸ್ತಾ ಇರೋ ಈ ಪೈನ್ ಫಾರೆಸ್ಟ್ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇದ್ರ ಟಿಕೆಟ್ ಪ್ರೈಸ್ ಬಂದು 40 rupees ಪರ್ ಹೆಡ್ ಇರುತ್ತೆ. ಹಾಗೆ ಅಲ್ಲಿ ಹಾರ್ಸ್ ರೈಡ್ ಕೂಡ ಇರುತ್ತೆ, ನೀವು ಬೇಕಂದರೆ ಹೋಗ್ಬೋದು. ನನಗೂ ಮಕ್ಕಳು ಹೋಗಬೇಕು ಅಂತ ಹಠ ಮಾಡಿ ಮಾಡಿ ಅದರಲ್ಲಿ ಹೋಗಬೇಕಾದ್ರೆ ಶ್ರೇಯಾನ ಅಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅದು ನಾನು ಹೇಳಿದ್ನಲ್ವ ತುಂಬ ಸ್ಲೋಪಲ್ಲಿದೆ. ಹಾಗೆ ರೋಡ್ ಕೂಡ ಸ್ಟ್ರೈಟಾಗಿಲ್ಲ. ಅವನಿಗೆ ಅದು ಎಲ್ಲಿ ಕೆಳಗೆ ಬೀಳಿಸ್ಬಿಡತ್ತೋ ಅಂತ ಹೆದರಿಕೆ ಆಗ್ತಾಯಿತ್ತು. ಸೊ ಈ ಥರ ನದಿ ಪಕ್ಕದಲ್ಲೇ ಒಂದು ರೌಂಡ್ ಓಡಾಡಿಸ್ಕೊಂಡು ಕರ್ಕೊಂಬಂದು ಬಿಡ್ತಾರೆ. ಸೊ ಎಷ್ಟೇ ಸಲ ಹಾರ್ಸ್ ರೈಡ್ ಹೋದ್ರೂ ಮತ್ತೆ ಅದನ್ನು ನೋಡಿದ್ರೆ ಮತ್ತೆ ಹೋಗಬೇಕು ಅಂತ ಹಠ ಮಾಡೋದು. ಹೀಗೆ ಅಲ್ವಾ ಮಕ್ಕಳು. ಸೊ ಹಠ ಮಾಡಿ ಕೊನೆಗೂ ಹಾರ್ಸ್ ರೈಡನ್ನು ಹತ್ಕೊತ ಮುಗಿಸಿದ. ಅದಾದಮೇಲೆ ಆಲ್ಮೋಸ್ಟ್ 30 to 40 minutes ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನಿಮ್ಗೆ ಯಾವುದೇ ರೀತಿ ವಾಶ್ರೂಮ್ ಫೆಸಿಲಿಟಿ ಇರೋದಿಲ್ಲ, ಯಾವುದೇ ಶಾಪ್ಸ್ ಕೂಡ ಇರೋದಿಲ್ಲ, ಏನು ತಿನ್ನೋದಕ್ಕೆ ಫುಡ್ಡು ಕೂಡ ಸಿಗೋದಿಲ್ಲ. ಹಾಗೆ ಈ ಪ್ಲೇಸ್ ಸ್ವಲ್ಪ ಇನ್ನೂ ಕ್ಲೀನಾಗಿ ಇಟ್ಕೋಬೋದಿತ್ತು ಅಂತ ಅನಿಸ್ತು. ಯಾಕಂದರೆ ಊಟಿಯಲ್ಲಿ ಎಲ್ಲ ಪ್ಲೇಸಸ್ನೂ ನೋಡಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ಕ್ಲೀನ್ ಇರಲಿಲ್ಲ, ಹಾಗೆ ಅನಿಸ್ತು. ಇಲ್ಲಿಗೂ ಕೂಡ ತುಂಬ ಅಂದರೆ ತುಂಬ ಜನ ಬಂದಿದ್ರು, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ಅಂತ ನೋಡ್ಕೊಂಬನ್ನಿ, ನಾನು ಮತ್ತೆ ಸಿಗ್ತೀನಿ. ಸೊ ನಾನು ಅವಾಗಲೇ ಅಂತ 11th ಮೈಲ್ ಅಂತ ಹೇಳ್ತಾ ಇದ್ನಲ್ವ, ಇದು 9th ಮೈಲ್ ಶೂಟಿಂಗ್ ಸ್ಪಾಟ್. ನೀವು ನೋಡ್ತಾ ಇದ್ದೀರಲ್ವ ಅಷ್ಟು ದೂರದಲ್ಲಿ ಆ ಜಿಗ್ಜ್ಯಾಗ್ ಶೇಪಲ್ಲಿ ಇದೆಯಲ್ಲ, ಅಷ್ಟು ನಡ್ಕೊಂಡು ನಾವು ಮೇಲೆ ಹೋಗಬೇಕು. ನಾವಿಷ್ಟು ದೂರದಲ್ಲಿದ್ದೀವಿ. ಪಾರ್ಕಿಂಗ್ ನೀವು ನೋಡ್ತಾ ಇರ್ಬೋದು. ಇಲ್ಲಿಗೂ ಕೂಡ ಸಿಕ್ಕಾಬಟ್ಟೆ ಅಂದರೆ ತುಂಬಾ ಕ್ರೌಡ್ ಇತ್ತು. ಈ ಥರ ನಿಮಗೆ 2 ಪ್ಲೇಸ್ ಸಿಗುತ್ತೆ. ಪೈನ್ ಫಾರೆಸ್ಟ್ ಆದಮೇಲೆ ನೀವು ಊಟಿಯಿಂದ ಸ್ಟಾರ್ಟ್ ಮಾಡಿದ್ರೆ ಪೈನ್ ಫಾರೆಸ್ಟ್ ಆದಮೇಲೆ ನಿಮಗೆ ಈ ಪ್ಲೇಸ್ ಸಿಗುತ್ತೆ. ಈ ಶೂಟಿಂಗ್ ಸ್ಪಾಟ್ಗೂ ಕೂಡ ತುಂಬ ಜನ ಇರ್ತಾರೆ. ನಿಮಗೆ ಫುಡ್ ಕೂಡ ಎಷ್ಟೊಂದು ಸಿಗುತ್ತೆ ಆಚೆ ಕಡೆ. ಪ್ಲೇಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಬಟ್ ನೀವು ನೋಡ್ತಾ ಇರ್ಬೋದು
ತುಂಬ ಮಳೆ ಬಂದು ಅಲ್ಲಿರ್ತಕ್ಕಂಥ ಜನ ಎಲ್ಲ ವಾಪಸ್ ಬರ್ತಾಯಿದ್ರು. ಹಾಗಾಗಿ ನಾವು ಕೂಡ ಈ ಪ್ಲೇಸ್ನ ಸ್ಕಿಪ್ ಮಾಡಬೇಕಾಯ್ತು. ಅಲ್ಲಿಂದ ಹೊರಟರು ಕೂಡ ಇನ್ನು ಮಳೆ ಬರ್ತಾನೇ ಇತ್ತು. ಸೊ ಅಲ್ಲಿ ನಾವು ವಾಪಸ್ ಬಂದಿದ್ದು, ವೆಯ್ಟ್ ಮಾಡ್ದೇ ವಾಪಸ್ ಬಂದಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ಇಲ್ಲಿ ನಮಗೆ ಫಾರೆಸ್ಟ್ನ ಕ್ರಾಸ್ ಮಾಡೋದಕ್ಕೆ ಟೈಮಿಂಗ್ಸ್ ಇರುತ್ತಲ್ವ, ಆ ಟೈಮ್ ಒಳಗಡೆ ನಾವು ಮಧುಮಲೈ ಫಾರೆಸ್ಟ್ ದಾಟಿ ಮತ್ತು ಬಂಡೀಪುರ ಫಾರೆಸ್ಟ್ ದಾಟಿ ಹೋಗಬೇಕು. ಹಾಗಾಗಿ ನಾವು ಅಲ್ಲಿ ಮತ್ತೆ ಟೈಮ್ ಸ್ಪೆಂಡ್ ಮಾಡ್ದೇ ಹಾಗೆ ಬಂದ್ವಿ. ಯಾಕಂದರೆ ಇನ್ನೂ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಲೇಸ್ ನೋಡಬೇಕಾಗಿತ್ತು, ಅದೇ ಪೈಕಾರ ಫಾಲ್ಸ್. ಇಲ್ಲಿಗೆ ಹೇಗೆ ಅಂದರೆ ನೀವು ವೆಹಿಕಲ್ನ ಮೇನ್ ರೋಡಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕದು ಆಟೋ ಮತ್ತು ಬೇರೆ ಗಾಡಿ ಇರುತ್ತೆ. ಸೊ ಅದರಲ್ಲಿ ನಾವು ಹೋಗಿ ವಾಪಸ್ ಬರಬೇಕಾಗತ್ತೆ. ತುಂಬ ಮಳೆ ಬರ್ತಾ ಇದ್ದಿದ್ದರಿಂದ ಅಯ್ಯೋ ಅಲ್ಲಿಗೆ ಹೋಗಬೇಕಾ ಅಂತ ಕೂಡ ಒಂದು ಕಡೆ ಅನಿಸ್ತಾ ಇತ್ತು. ಮತ್ತು ಪಾರ್ಕ್ ಮಾಡಿ ಇನ್ನೊಂದು ಗಾಡೀಲಿ ಹೋಗಿ ಅಲ್ಲಿ ಮತ್ತೆ ಒಂದಷ್ಟು ದೂರ ನಡಿಬೇಕು ಅಂತ ಆದಾಗ ಸೊ ವಾಪಸ್ ಹೋಗೋಣ ಅಂತ ಅನಿಸ್ತಾ ಇತ್ತು. ಬಟ್ ಆ ವೆದರ್ ಇದೆಯಲ್ಲ, ಆ ವೆದರ್ ಮತ್ತು ಆ ಗ್ರೀನರಿ ನಮ್ಮನ್ನು ಆ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಬಾ ಅಂತ ಕರಿತಾ ಇದ್ದಾಗ ಅನಿಸ್ತು. ಇವಾಗ ತೋರಿಸ್ತಾ ಇರೋದು ಪೈನ್ ಫಾರೆಸ್ಟ್ ಎಂಟ್ರೆನ್ಸಲ್ಲಿ ಎಷ್ಟು ಕ್ರೌಡ್ ಇದೆ ನೋಡಿ ಟಿಕೆಟ್ ತಗೊಳ್ಳೋದಕ್ಕೆ. ಪೈನ್ ಫಾರೆಸ್ಟಿಂದ ಆಚೆ ಬಂದಮೇಲೆ 9th ಮೈಲ್ ಶೂಟಿಂಗ್ ಸ್ಪಾಟ್ ಸಿಗುತ್ತೆ. ಸೊ ಅದಾದಮೇಲೆ ಅಲ್ಲೂ ಕೂಡ 1 hour ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಿಮಗೆ ಪೈಕಾರ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ ಅಂತೂ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗೋದಿರುತ್ತೆ. ಬಟ್ ಆ ವ್ಯೂ ನೋಡ್ತಾ ಇದ್ದೀರಲ್ವ, ಆ ಮಿಸ್ಟ್, ಅದ್ರ ಜೊತೆ ಮಳೆ ಬರ್ತಾ ಇದೆ. ಸೊ ಇವಾಗ ಫಾಲ್ಸ್ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಾವಲ್ಲಿ ರೀಚ್ ಆದಮೇಲೆ ಮಳೆ ಸ್ವಲ್ಪ ಕಡಿಮೆ ಆಯಿತು. ಬಟ್ ಆ ವ್ಯೂ ಇದೆಯಲ್ಲ, ಇದು ನಿಮಗೆ ಮತ್ತೆ ಎಲ್ಲೂ ಸಿಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ 4th ಡೇ ನಾವು ರಿಟರ್ನ್ ಆಗಬೇಕಾದ್ರೆ ಯಾವುದೆಲ್ಲ ಪ್ಲೇಸಸ್ ನೋಡಿದ್ವಿ ಅಂತ ಡಿಟೇಲಾಗಿ ಹೇಳಿದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಪ್ಲ್ಯಾನ್ ಮಾಡ್ಬೋದು. ಹಾಗೆ ಡೈರೆಕ್ಟಾಗಿ ವಾಪಸ್ ಬೆಂಗಳೂರಿಗೆ ಹೋಗಬೇಕು ಅಂತ ಇದ್ದಿದ್ದು ನಮ್ಮ ಪ್ಲ್ಯಾನು ದಸರಾ ಹಬ್ಬ ನಡೀತಾ ಇದ್ದಿದ್ದರಿಂದ ಮೈಸೂರಿಗೆ ಹೋಗೋಣ ಅಂತ ನಾವು ಇಲ್ಲಿ ರೀಚ್ ಆದಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿ ಕೊನೆಗೆ ಮೈಸೂರಿಗೆ ಹೋದರೆ ಅಲ್ಲಿ ದೊಡ್ಡ ಟ್ರ್ಯಾಜಿಡಿನೇ ನಡೆದೋಯ್ತು. ಯಾವುದೇ ರೂಮ್ ಕೂಡ ಸಿಗ್ತಾ ಇಲ್ಲ ಸ್ಟೇ ಮಾಡೋದಕ್ಕೆ. ಸೊ ಮೈಸೂರು ದಸರಾ ಅಂದರೆ ನೀವೆಲ್ಲ ಕೇಳೇ ಇರ್ತೀರ, ಎಷ್ಟು ಕ್ರೌಡ್ ಇರುತ್ತೆ. ಸೊ ಎಲ್ಲೆಲ್ಲಿಂದನೋ ಬಂದು ಅಲ್ಲಿ ಸ್ಟೇ ಮಾಡಿರ್ತಾರೆ. ಹಾಗಾಗಿ ಎಲ್ಲ ರೂಮ್ಸು ಫುಲ್ ಅಂತಲೇ ಹೇಳ್ತಾಯಿದ್ರು. ನಾವು ರೀಚ್ ಆಗೋಷ್ಟರಲ್ಲಿ ಸಂಜೆ 6:30-7 ಗಂಟೆನೇ ಆಗೋಗಿತ್ತು. ಅಲ್ಲಿಂದ ಹಿಡಿದು ರಾತ್ರಿ 11:30ವರೆಗೂ ನಾವು ಕಾಲ್ ಮಾಡಿ ಮತ್ತು ಡೈರೆಕ್ಟಾಗಿ ವಿಸಿಟ್ ಮಾಡಿ ಎಲ್ಲೇ ರೂಮ್ಸ್ ಕೇಳಿದ್ರು ಅವತ್ತಿಗೆ ರೂಮ್ ಇಲ್ಲ, ನೆಕ್ಸ್ಟ್ ಡೇಗೆ ಬೇಕಾದರೆ ರೂಮ್ ಸಿಗತ್ತೆ ಅಂತ ಎಲ್ಲಿ ಕೇಳಿದ್ರು ಅದನ್ನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಯಲ್ಲಿ ನಮಗೆ ಒಂದೇ ಒಂದು ರೂಮು, ಅದು ಯಾರೋ ಕಾಲ್ ಮಾಡಿ ಕೇಳಿದರು, ಬಟ್ ತುಂಬ ಹೊತ್ತಾಯಿತು, ಅವ್ರು ಇನ್ನೂ ಬಂದಿಲ್ಲ ಅಂಥೇಳಿ ನಮಗೆ ರೂಮ್ ಸಿಕ್ತು. ಅದು ಎಲ್ಲಿ ಮತ್ತು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ನಾವು ಆಲ್ಮೋಸ್ಟ್ 15,000 ಕೊಟ್ಟು ಒಂದು ನೈಟ್ ಸ್ಟೇ ಮಾಡ್ದಂಗೆ ಆಯಿತು. ಅದು ಬಿಟ್ಟರೆ ನಿಮ್ಗೆ ಎಲ್ಲೂ ಸಿಗ್ತಾಯಿಲ್ಲ. ವಾಪಸ್ ಊರಿಗೆ ಹೋಗೋಣ ಅಂದರೆ ಬೆಳಗ್ಗೆಯಿಂದ ಡ್ರೈವ್ ಮಾಡಿರೋದು ಸುಸ್ತಾಗಿರುತ್ತೆ, ರಾತ್ರಿ ಊಟ ಕೂಡ ಮಾಡಿರಲಿಲ್ಲ. ಸೊ ಇದಕ್ಕೆ ಯಾವಾಗಲೂ ನಾವು ಪ್ಲ್ಯಾನ್ ಮಾಡಿ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಈ ಸಲ ಸಡನ್ನಾಗಿ ಆನ್ ದ ವೇ ಹೋಗ್ತಾ ಪ್ಲ್ಯಾನ್ ಚೇಂಜ್ ಆಗಿದ್ದು, ಕೊನೆಗೆ ದಸರಾ ಹಬ್ಬ ಇದ್ದಿದ್ದು ಇದೆಲ್ಲ ಸೇರಿಕೊಂಡು ಈ ಥರ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಆಗಿದ್ದಕ್ಕೂ ನಮಗೆ ಆ ಹೋಟೆಲಲ್ಲಿ ಫೇಮಸ್ ಸಿಂಗರ್ ಸಂಜಿತ್ ಹೆಗ್ಡೆ ಅವರು ಸಿಕ್ಕಿದ್ರು. ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ಹೇಳಿ ಬಂದಿದ್ದಾಯಿತು. ಪ್ಲ್ಯಾನ್ ಏನಕ್ಕಪ್ಪ ಚೇಂಜ್ ಆಯಿತು ಅಂದರೆ ಡೈರೆಕ್ಟ್ ಬೆಂಗಳೂರಿಗೆ ಬರೋದು ಬೇಡ, ನಮ್ಮ ಊರು ಆಗಿರ್ತಕ್ಕಂಥ ಶಿವಮೊಗ್ಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಆಗಿ ಮೈಸೂರಲ್ಲಿ ಸ್ಟೇ ಹುಡುಕಬೇಕಾಯ್ತು. ಅಲ್ಲಿ ಸ್ಟೇ ಮಾಡ್ದೇ ಮೈಸೂರಿಂದ ಆಚೆ ಬಂದು ಬೆಂಗಳೂರು ಹತ್ತತ್ರ ಎಲ್ಲಾದರೂ ರೂಮ್ ಮಾಡ್ಬೋದಿತ್ತು. ಬಟ್ ಇನ್ನೇನು ಇವಾಗ ಸಿಗ್ಬೋದು ರೂಮು ಅಂಥೇಳಿ ನಾವು ಹುಡುಕ್ತಾ ಅಷ್ಟೊತ್ತಾಯಿತು. ಕೊನೆಯಲ್ಲಿ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಸ್ಟೇ ಮಾಡಬೇಕಾಯ್ತು. ಸೊ ನಿಮಗೂ ಈ ಥರ ಯಾವಾಗಲಾದರೂ ಆಗಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅದರಲ್ಲಿ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ತಿಳಿಸಿ. ಸೊ ನಮಗೆ ಇದೇ ಫಸ್ಟ್ ಈ ಥರ ರೂಮ್ ಸಿಗದೆ ಈ ಥರ ಎಲ್ಲ ನಮಗೆ ಪ್ರಾಬ್ಲಮ್ ಆಗಿದ್ದು ಇದೇ ಫಸ್ಟ್. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇನ್ಫಾರ್ಮೇಷನ್ ಮತ್ತು ಪ್ಲೇಸಸ್ ಎಲ್ಲ ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ
ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.